ಇಲ್ಲದಂತಹ ಏನಂತೀರ ನೀವು, ಯಾಕೆ ಹಂಗಾಯ್ತು ಗೊತ್ತಷ್ಟು ಭ್ರಷ್ಟತನ ಮಾಡ್ಲಿಕ್ಕೆ ಹೋದ್ರೆ ಒಬ್ಬ ಶಾಸಕ ಆದ ತಕ್ಷಣ ಗಂಟು ಮಾಡ್ಲಿಕ್ಕೆ ಓಡೋದು, ಮತ್ತೇನೋ ಮಾಡೋದು, ಬೆಂಗಳೂರು ಶಿಫ್ಟ್ ಆಗಿಬಿಡೋದು, ಉತ್ತರ ಕನ್ನಡಕ್ಕೆ ಮರ್ತೇ ಬಿಡೋದು. ಇದು ದೊಡ್ಡದು ದುರಂತ. ಅಲ್ಲ ಸರ್, ಇವಾಗ ಪ್ರಿಯಾಂಕ ಖರ್ಗೆ ಅವರು ಅದು ಏನಂತೀರ RSS ಅದು ಇದು ಅನ್ನೋಕಿನ ಗುಲ್ಬರ್ಗಾಕ್ಕೆ ಇಲ್ಲಪ್ಪ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ IT ಕಂಪನಿಗಳನ್ನ ಯಾಕೆ ಶಿಫ್ಟ್ ಮಾಡಲಿಲ್ಲ? ಬೆಂಗಳೂರು ಹೆಂಗಪ್ಪ ಅಂದ್ರೆ ಓವರ್ಫ್ಲೋ ಆಗ್ತಾ ಇದೆ ಸರ್. ಅಲ್ಲಿ ಪಾಪ್ಯುಲೇಷನ್ ಓವರ್ಫ್ಲೋ ಆಗ್ತಾ ಇದೆ, ಪೊಲ್ಯೂಷನ್ ಓವರ್ಫ್ಲೋ ಆಗ್ತಾ ಇದೆ ಡೇ ಬೈ ಡೇ, ದಿನದಿಂದ ದಿನಕ್ಕೆ. ಅಲ್ಲಿ ಹಳ್ಳ ಕೊಳ್ಳಗಳನ್ನು ಮುಚ್ಚಿಬಿಟ್ಟು ಬಿಲ್ಡಿಂಗ್ಗಳನ್ನು ಏರಿಸ್ತಾ ಇದ್ದಾರೆ, ಅಪಾರ್ಟ್ಮೆಂಟ್ಸ್ಗಳನ್ನು ಕಟ್ತಾ ಇದ್ದಾರೆ. ಆ ಜನರನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕಪ್ಪ ಅಂತಂತಂದ್ರೆ ಇನ್ ದ ಸೆನ್ಸ್ ದಟ್ IT ಕಂಪ್ನಿಗಳಾಗಲಿ ಹಾರ್ಡ್ವೇರ್ ಕಂಪ್ನಿಗಳಾಗಲಿ ಎಲ್ಲ ಅಲ್ಲೇ ಬೆಂಗಳೂರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಾತ್ರನೇ ಈ ಎಲ್ಲ ಕಂಪ್ನಿಗಳು ರಾರಾಜಿಸ್ತಾ ಇವೆ. ಅವುಗಳನ್ನು ಕರ್ನಾಟಕದ್ದು ಈ ಉತ್ತರ ಕರ್ನಾಟಕಕ್ಕೆ ಭಾಗಕ್ಕನ್ನು ತಗೊಂಡು ಬಂದ್ಬಿಟ್ರೆ ಯಾಕೆ ಸರ್, ಏನು ಲಾಭ ಅನ್ಸಲ್ವಾ ಅವ್ರಿಗೆ ಉತ್ತರ ಕರ್ನಾಟಕದಲ್ಲಿ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಲ್ಲ, ಲಾಭ ಅನಿಸುತ್ತೆ, ಆ ಒಂದು ಪ್ಲಾನ್ ಬೇಕಲ್ಲ, ಅಂತ ಒಂದು ದಿಟ್ಟತನ ಬೇಕು. ಈಗ ನೋಡಿ, ಚಂದ್ರಬಾಬು ನಾಯ್ಡು ಹೊಸ ರಾಜ್ಯ ಕಟ್ಟಿದಂಗೆ ಮಾಡಿದ. ಅಮರಾವತಿಯನ್ನು ಇವತ್ತು ಹೇಗೆ ಮಾಡಿದಪ್ಪ ಅಂದ್ರೆ ಹೈದರಾಬಾದ್ ಇದು ಸ್ಟ್ಯಾಂಡರ್ಡ್ ಅನ್ನುವಂಥ ರೀತಿಯಲ್ಲಿ ಬೆಳೆಸಿದಂತ ಅಂತ ಒಂದು ವಿಲ್ ಪವರ್ ನಮ್ಮಲ್ಲಿ ಬೇಕು. ಖರ್ಗೆ ಅವರೆಲ್ಲ ಆಯಿತು, ಇನ್ನುಳಿದವ್ರದ್ದು ಕಾಣಲಿಲ್ಲ ಅಂತ ಒಂದು ದಿಟ್ಟತನ. ಅಟ್ಲೀಸ್ಟ್ ಒಂದು ಮಿನಿಮಮ್ ನಾವು ಇವತ್ತು ಖರ್ಗೆ ಅವ್ರನ್ನ ಒಂದು ಕಾಣ್ತಾ ಇದ್ವಿ. ಒಂದು ಇಲ್ಲಪ್ಪ, ಈ RSS ಅಂತ ಒಂದು ಸಂಘಟನೆ ಎದುರು ಹಾಕೊಂಡು ಮಾತಾಡೋದಾದ್ರೆ ಕಲಿತಾರಪ್ಪ ಅಂತ ಸಮಾಧಾನ ಮಾಡ್ಕೋಬೇಕಾಗಿದೆ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ಬಟ್ ಡೆವಲಪ್ಮೆಂಟ್ ಮೇಲೆ IT ಇವ್ರು ತಂದ್ರಂತೂ ಅಲ್ಲ, ಇಲ್ಲಿ ನಮಗೆ ಬೇಕಾಗಿದೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಬೇಕಾಗಿದೆ. ಮತ್ತೆ ಹಂಗೆ ನೋಡ್ತಾನಪ್ಪ ಅಂತಂತಂದ್ರೆ ರಾಜ್ಯದಲ್ಲಿ ಬೆಳಗಾವಿ, ರಾಯಚೂರು ಇವೆಲ್ಲ ಶ್ರೀಮಂತ ಜಿಲ್ಲೆಗಳು ಸರ್. ಹೌದು, ಇತಿಹಾಸದಲ್ಲಿ ಇತಿಹಾಸ ಆಯಿತು, ಈಗಲೂ ಕೂಡ ಶ್ರೀಮಂತ ರಾಜ್ಯ ಇವು ಡಿಸ್ಟ್ರಿಕ್ಟ್. ಇಲ್ಲಿ ನೆಲ ಜಲ ಉಳದ ದಕ್ಷಿಣದ ನಾವು ಹೋಲಿಕೆ ಮಾಡಿಕೊಂಡಾಗ ಅದಕ್ಕಿಂತ ನಿಶ್ಚಿತವಾಗಿಯೂ ನಮ್ಮ ಉತ್ತರ ಕರ್ನಾಟಕದ ಭಾಗದ ನದಿಗಳಾಗಿರ್ಬೋದು, ಇಲ್ಲಿ ನಿಸರ್ಗ ಆಗಿರ್ಬೋದು, ಬಹಳಷ್ಟು ರಿಚ್ ಅದ. ನೋಡ್ರಿ, ಅದು ಹೇಳಿದ್ರೆ ನಿಮಗೆ ಕೃಷ್ಣಾ ನದಿ ಒಂದು ವೇಳೆ ನಾವು ಸರ್ ಕರ್ನಾಟಕದಲ್ಲಿ ಕೃಷ್ಣೆ ಏನಿಲ್ಲಪ್ಪ ಅಂತಂದ್ರು 485 ಕಿಲೋಮೀಟರ್ ಹರಿಯುತ್ತೆ ಅಷ್ಟೇ. ಅಗ್ರಿ, ಕರ್ನಾಟಕ ನಮಗೆ ಸ್ಯಾಂಕ್ಷನ್ ಅಂತದ್ದು ನೀರಿನ ಇದು ಕೃಷ್ಣಾ ನದಿ 770 TMC. ಹೌದು, ಅದನ್ನ ಬಳಸ್ಕೊಳಕ್ ಆಗ್ತಾ ಇಲ್ಲ. ಅದ್ರ ಸಲುವಾಗಿ ನಮ್ಗೆ ಇವತ್ತು ಡ್ಯಾಮ್ ಮಾಡ್ಕೊಳಕ್ಕಾಗಲಿಲ್ಲ, ಅದನ್ನ ಇಂಪ್ರೂವ್ ಮಾಡ್ಕೊಳಕ್ಕಾಗಲಿಲ್ಲ. ಬರೀ ನಮ್ಗೆ ಇನ್ನೂ ಇದು ಆಲ್ಮಟ್ಟಿ ಇನ್ನೂ ಡ್ಯಾಮ್ ಎತ್ತು ಮಾಡ್ಕೊಳ್ಳೋದ್ರೆ ಇನ್ನೂ ನಾವು ಬಡದಾಡ್ತಾ ಇದ್ವಿ. ಇವತ್ತು ಏನು ಆಂಧ್ರ ಮತ್ತು ತೆಲಂಗಾಣದವರೆಲ್ಲ ಮಾಡ್ಕೊಂಡು ನಾವು ಹೆಚ್ಚು ನೀರು ಶೇಖರಣೆ ಮಾಡ್ಕೊಳ್ಳೋದು ಡ್ಯಾಮ್ ಮಾಡ್ಕೊಂಡಿದ್ದಾರೆ. ನಮ್ಮ ಅಂತ ಹೆಚ್ಚು ಶಕ್ತಿ ಇಲ್ಲ. ನಮ್ಮ ಉತ್ತರಗಳಂದ್ರೆ ನಾಯಕರು ಬರಲಿಲ್ಲ. ವೀರೇಂದ್ರ ಪಾಟೀಲ್ ಒಬ್ಬರು ಬಿಟ್ಟರೆ ಅಂತ ಹೇಳ್ಕೊಳ್ಳೋದು ನಾಯಕರು ಬರಲಿಲ್ಲ. ಸರ್ ಇಲ್ಲಿ ರಾಜ್ಯದ ರಾಜಕಾರಣವನ್ನ ತಲ್ಲಣಗೊಳಿಸುವಂತಹ ನಾಯಕರಿದ್ದಾರೆ. ತಲ್ಲಣದಲ್ಲಿ ಅಧಿಕಾರಕ್ಕಾಗಿ ಏನೋ ಒಂದು ಇವತ್ತು ಇತ್ತೀಚೆಗೆ ಕಾಣುವಂಥದ್ದು. ಈ ಪೂರ್ವದಲ್ಲಿ ಅಂಥದ್ದು ಇರಲಿಲ್ಲ. ವೀರೇಂದ್ರ ಪಾಟೀಲ್ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಏನಪ್ಪ ಅಂತಂದ್ರೆ ಇನ್ನಷ್ಟು ಅಲ್ಲಲ್ಲಿ ಕೆಲವು ಜನ ಅಷ್ಟೇ ಬರ್ತಾ ಇದ್ದಾರೆ. ಒಂದು ಇತ್ತೀಚಿನ ದಿನದಲ್ಲಿ ಸ್ವತಂತ್ರಾನಂತರದಲ್ಲೇ ವಿಶೇಷವಾಗಿ ಕೆಂಗಲ್ ಹನುಮಂತಯ್ಯನವರಾಗಿರ್ಬೋದು, ಅಥವಾ ಇನ್ನೂರು ಅನೇಕ ನಾಯಕರು ಬರ್ತಾ ಇರ್ತೀವಿ. ಎಲ್ಲ ದಕ್ಷಿಣದವ್ರೆ. ಹೀಗಾಗಿ ಆ ಒಂದು ಭಾಗಕ್ಕೆ ಹೆಚ್ಚಿನ ಅನುಕೂಲ ಸಿಕ್ಕು. ಮತ್ತು ಬೆಂಗಳೂರು ಮೈಸೂರು ಎರಡೂ ಏನಾದಪ್ಪ ಅಂದ್ರೆ ಸೆಂಟರ್ ಆಗಿಬಿಟ್ಟವು, ಕೇಂದ್ರ ಆಗಿಬಿಟ್ಟು ಎರಡು ಜನರ ಆಕರ್ಷಣೆ ಮಾಡುವಂಥವು. ಅಲ್ಲೆಲ್ಲ ಉದ್ಯಮಿಗಳು ಬೆಳೆಸೋದಕ್ಕೆ ಮಾಡೋದು ಎಲ್ಲ ಜನ ಅಲ್ಲೇ ಬರ್ಲಿಕ್ಕೈತಿದ್ರು. ದುಡ್ಡು ಅಲ್ಲೇ ಇನ್ವೆಸ್ಟ್ ಆಗ್ಲಿಕ್ಕೆ ಐತದ ಹೆಚ್ಚಿಗೆ. ಬೆಂಗಳೂರು ರಾಜಧಾನಿ ಆಗಿದ್ದರಿಂದಾಗಿ ಸುತ್ತಮುತ್ತ ಭಾಳ ಡೆವಲಪ್ಮೆಂಟ್ ಆಗೋಗ್ಬಿಡ್ತದೆ. ಇಲ್ಲೇ ಹಂಗೆ ಆಗಲಿಲ್ಲ. ಬೆಳಗಾವಿಯನ್ನು ಎಣ್ಣೆ ರಾಜಧಾನಿ ಮಾಡ್ದಂತ ಹೇಳಿದ್ರೆ ಇದುವರೆಗೆ ಇನ್ನೂ ಮಾಡ್ತಾನೆ ಇಲ್ಲ. ಅಲ್ಲಿ ಹೇಳ್ತೇನೆ ನಿಮ್ಗೆ ಜಸ್ಟ್ ಆರಂಭದಲ್ಲಿ ವಿಧಾನಸೌಧ ಕಟ್ಟಿಸಿದಾರ. ವರ್ಷ 10 ದಿವಸ ಬಂದು ಕುಂತು ಯಾವ ಇಂಡಸ್ಟ್ರಿ ಇದೆ ಸರ್? ಯಾವುದದು ಇಲ್ಲಿ ಯಾವ ಇಂಡಸ್ಟ್ರಿ ತೋರಿಸ್ರಿ? ನ್ಯೂಸ್ ಇಂಡಸ್ಟ್ರಿ ಇಲ್ಲ, ಆಮೇಲೆ ಅದ್ರ ಜೊತೆ IT ಸೆಕ್ಟರ್ಗಳಿಲ್ಲ, BT ಸೆಕ್ಟರ್ಗಳಿಲ್ಲ, ಹಾರ್ಡ್ವೇರ್ಗಳಿಲ್ಲ. ಎಲ್ಲ ಏನೇ ಬೇಕಾದರೂ ಕೂಡ ಹೊಸೂರಿಗೆ ಹೋಗಿ, ಬೆಂಗಳೂರಿಗೆ ಹೋಗಿ, ತುಮಕೂರಿಗೆ ಹೋಗಿ, ಮೈಸೂರಿಗೆ ಹೋಗಿ. ಇಸ್ ಇಟ್ ಅ ಕೈಂಡ್ ಆಫ್ ಅ ಜೋಕ್? ಅಂದ್ರೆ ಅಲ್ಲ, ಅದು ನಾವು ತರಬೇಕು. ನಾವು ಎಚ್ಚರ ಆಗಬೇಕಾಗಿದೆ. ಇಲ್ಲಿ ನಾಯಕರು ಸಹಿತ ನಮ್ಮ ನಾಯಕರು ಸ್ವತಃ ವಿಚಾರ